ಅಶ್ಲೀಲ ಪದ ಬೆಂಬಲಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಿಯಾಂಕ್ ಖರ್ಗೆ ಸ್ಟೇಟ್ಮೆಂಟ್ ಅನ್ನು ನೀಡುತ್ತಾರೆ. ಅಶ್ಲೀಲ ಪದ ಬೆಂಬಲಿಸಿದ ಬಿಜೆಪಿಗೆ ಮರ್ಯಾದೆ ಇಲ್ಲ. ಇನ್ನು BY ವಿಜಯೇಂದ್ರ ಒಳ್ಳೆ ನಾಯಕರಾಗಿದ್ರೆ CT ರವಿ ಹೇಳಿರುವ ಮಾತನ್ನ ಖಂಡಿಸಬೇಕಿತ್ತು. CT ರವಿ ಹಾಗೆ ಮಾತನಾಡಿದ್ದು ಸತ್ಯ ಅನ್ನೋದಾದ್ರೆ ಕ್ರಮ ತಗೊಳ್ತೀವಿ ಅಂತ ಅವರು ಹೇಳಬೇಕಿತ್ತು. ಆಗ ನಾವು ವಿಜಯೇಂದ್ರ ಒಳ್ಳೆ ನಾಯಕರು ಅಂತ ಹೇಳ್ತಾ ಇದ್ವಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ಮೊದಲು ಪೂಜ್ಯ ಅಪ್ಪಾಜಿ ಮುನಿರತ್ನ ಬಗ್ಗೆ ಮಾತನಾಡಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಜೀವಂತ ಈಗ ಯಾರಾದ್ರೂ ಅಂತ ಪದ ಬೆಳಿಗ್ಗೆ ನಮ್ಮನೆ ಹೆಣ್ಮಕ್ಳಿಗೆ ಮಾಡಿದ್ರೆ ಏನ್ ಮಾಡ್ತಾರೆ? ಹೇಳಿರೋದು ಇಷ್ಟೇ. ಅರ್ಕಲ್ಬಾ ಇದ್ದಾರೆ, ಸೀರಿಯಲ್ ಅಫೆಂಡರ್ ಇದ್ದಾರೆ, ಇಂಥವರಿಗೆ ಸದನದಲ್ಲಿ ಅವಕಾಶ ಇರಬಾರ್ದು ಅಷ್ಟೇ ಸರ್. ಬದುಕು ಬಂದಿರೋದು ಅಂತದ್ದು ಯಾವುದು ಹೇಳಿಲ್ಲ ಸರ್. ಅವರಿಗೆ ಜೀವಂತ ಈಗ ಯಾರಾದ್ರೂ ಅಂತ ಪದ ಬೆಳಿಗ್ಗೆ ನಮ್ಮನೆ ಹೆಣ್ಮಕ್ಳಿಗೆ ಮಾಡಿದ್ರೆ ಏನ್ ಮಾಡ್ತಾರೆ? ಹೇಳಿರೋದು ಇಷ್ಟೇ. ಅರ್ಕಲ್ಬಾ ಇದ್ದಾರೆ, ಸೀರಿಯಲ್ ಅಫೆಂಡರ್ ಇದ್ದಾರೆ, ಇಂಥವರಿಗೆ ಸದನದಲ್ಲಿ ಅವಕಾಶ ಇರಬಾರ್ದು ಅಷ್ಟೇ ಸರ್. ಬದುಕು ಬಂದಿರೋದು ಅಂತದ್ದು ಯಾವುದು ಹೇಳಿಲ್ಲ ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.